ದೇಸಾಯಿ ವಸತಿ ಶಾಲೆಯಲ್ಲಿ ಆಹಾರ ವಿಷಬಾಧೆ ಶಂಕೆ. ಸುಮಾರು 50ರಿಂದ 60 ವಿದ್ಯಾರ್ಥಿಗಳು ಅಸ್ವಸ್ಥ. ಚಿತ್ತಾಪುರ ತಾಲೂಕಿನ ದಂಡೋಟಿ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಹಾರ ವಿಷಬಾಧೆ ಶಂಕೆಯಿಂದ ಸುಮಾರು 50ರಿಂದ 60 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿರುವುದು ಅತ್ಯಂತ ದುರಂತಕರ ಮತ್ತು ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಚಿತ್ತಾಪುರ ಕ್ಷೇತ್ರದ ಶಾಸಕರು ಆಗಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಆದ್ಯತೆ ಏನು? ಕ್ಷೇತ್ರದ ಮಕ್ಕಳ ಜೀವವೇ ಅಥವಾ ರಾಜಕೀಯವೇ? ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ನರಳುತ್ತಿರುವಾಗ ಜನರ ನೋವಿನ ನಡುವೆ ನಿಲ್ಲಬೇಕಾದ ನಿಮ್ಮ ನಾಯಕತ್ವ ಎಲ್ಲಿದೆ? ಇಂತಹ ಘಟನೆಗಳು ನಡೆದಾಗ ಜನರೊಂದಿಗೆ ನಿಲ್ಲುವುದು ಜನಪ್ರತಿನಿಧಿಯ ಕರ್ತವ್ಯ. ಆದರೆ ನಿಮ್ಮ ನಡೆ ನೋಡಿದರೆ ಚಿತ್ತಾಪುರದ ಜನರ ಸಮಸ್ಯೆಗಳಿಗಿಂತ ರಾಜಕೀಯ ವಿಚಾರಗಳೇ ಹೆಚ್ಚು ಮುಖ್ಯ ಎನ್ನುವ ಭಾವನೆ ಮೂಡುತ್ತಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅತ್ಯುತ್ತಮ ಚಿಕಿತ್ಸೆ ನೀಡಬೇಕು ಹಾಗೂ ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ಶಾಶ್ವತ ಕ್ರಮ ಜಾರಿಗೊಳಿಸಬೇಕು. ಚಿತ್ತಾಪುರದ ಜನತೆ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಮಕ್ಕಳ ಜೀವದ ಪ್ರಶ್ನೆಯಲ್ಲಿ ನಿರ್ಲಕ್ಷ್ಯವನ್ನು ಯಾವುದೇ ಕಾರಣಕ್ಕೂ ಒಪ್ಪಲಾಗದು. ಜನರ ವಿಶ್ವಾಸ ಕಾಪಾಡಬೇಕಾದರೆ ಮಾತಲ್ಲ, ಕೆಲಸ ಮಾಡಿ ತೋರಿಸಿ ಎಂದು ಮಣಿಕಂಠ ರಾಠೋಡ್ ಖಾರವಾಗಿ ಹೇಳಿಕೆ ನೀಡಿದ್ದಾರೆ. ಕೆಲಸಕ್ಕೆ ಬರಲಾರ್ದವ ಹೋಮ್ ಮಿನಿಸ್ಟರ್ ಕರ್ನಾಟಕ ಪಿಕೆ ಎಲ್ಲಿದೆಯೋ? ನಿನ್ನ ಕ್ಷೇತ್ರದಾಗ ಇವತ್ತ ದಂಡೋತಿದಾಗ ನಮ್ಮ ಮುರಾರ್ಜಿ ದೇಸಾಯಿ ಸ್ಕೂಲಲ್ಲಿ 50ರಿಂದ 60 ಹುಡುಗರು ಫುಡ್ ಪಾಯ್ಸನಿಂಗ್ ಆಗಿ ಸಾವು ಬತ್ತು ಕಾರಣದಲ್ಲಿ ಅದರ. ಏನು ನೆನಪದ? ಏನ ಆರಾಮ್ ಮುಕ್ಕೊಂಡಿದ್ಯಾ ಮನ್ಯಾಗ? ನೀನು ನಾನು ಅನ್ಸ ಮಟ್ಟಿಗೆ ನೀನು ಆರಾಮ್ ಮಕ್ಕೊಂಡಿರ್ಬೋದು. ಖಾಲಿ ನಿನ್ಗ RSS ಬೈಯೋದು ಮತ್ತು ಅವ್ರಿಗೆ ಬೈಯೋದು ಅಷ್ಟೇ ನಿನ್ಗೆ ಗೊತ್ತದ. ನೋಡು, ಹಣೆ ಬಾರ್ ನೋಡೋದು ನೀವು ಕ್ಷೇತ್ರ. ಸತ ಸಾವು ಬದುಕು ಕಾರಣದಲ್ಲಿ ಕೂತಾರ. ಅವ್ರ ಮೇಲೆ ನಿಗಾ ಇಲ್ಲ. ನೀನ್ ನೋಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ RSS ಅಂದೆ ಅದಂದೆ ಇದಂದೆ ಅಂತಾರೋ. ಯೂಸ್ಲೆಸ್ ಫೆಲ್ಲೋ, ನಾನ್ ಸೆನ್ಸ್ ಫೆಲ್ಲೋ. ಕ್ಷೇತ್ರದಾಗ ನೋಡು ಏನಾಗ್ಯದ. ನಮ್ಮಂತವ್ರು ಜನರ ಮಧ್ಯೆ ಇದ್ರೆ ನಮ್ಮೆಲ್ಲ ಕೇಸ್ ಮಾಡ್ತಿ. ಅದೇ ನಮ್ಮ ಚಿತ್ತಾಪುರ ಹಾಸ್ಪಿಟಲ್ ಅಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಆ ಹಾಸ್ಪಿಟಲ್ ನಾನು ಒಂದ್ಸಾರಿ ಹೋಗಿ ಕೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಲಕ್ಕಿಸ್ತೀನಿ. ನಾನ್ ಸೆನ್ಸ್ ಫೆಲ್ಲೋ. ಈಗ ನೋಡಿದ್ರೆ ನೀನು ಅಲ್ಲಿ ಇರಲ್ಲ, ನಮ್ಮಂತವ್ರು ಇರೋ ಕೊಡಲ್ಲ. ಜನರಿಗೆ ಯಾಕೆ ಸಾಯಿಸ್ತೇವೋ ಹುಚ್ಚ? ಗಮನ ಕೊಡು. ದಂಡೋತಿದಾಗ 50ರಿಂದ 60 ಹುಡುಗರು ಇವತ್ತು ಸತ್ತಾರ. ಏನ್ ಇವತ್ತು ದೊಡ್ಡ ನೀನು ತೀಸ್ ಮಾರ್ಖಾನಪ್ಲೆ ನಿನ್ನ ಫಾಲೋವರ್ಸ್ ಕೂಡ ಹುಚ್ಚರು. 50-60 ನಿಮಿಷ ಇವ್ರು ನಿಮ್ಮ ಗುಲಾಮ್ಗಿರಿ ಮಾಡಿ ಮಾಡಿ ಫಾಲೋವರ್ಸ್. ಆ ಫಾಲೋವರ್ಸ್ ಬುದ್ಧಿ ಇಲ್ಲ, ಸರಿಯಾಗಿ ಹಾಸ್ಟೆಲ್ ಇಲ್ಲ, ಸರಿಯಾಗಿ ಸ್ಕೂಲ್ ಇಲ್ಲ, ಸರಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಈ ಹುಚ್ಚರು ಹೋಗಿ ನಿನ್ನ ಮಾತು ಕೇಳಿ ನಿನ್ನ ಫಾಲೋವರ್ ಆಗಿ ಅವ್ರನ್ನು RSS ಬೈಲತ್ತಾರ. ಎಂತ ಜನರಿದ್ದೀರೋ? ಇನ್ನ ಎಷ್ಟು ಜನರಿಗೆ ಮೋಸ ಮಾಡ್ತೀರಿ? ಇನ್ನ ಎಷ್ಟು ಜನರಿಗೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಳಿದಿಡ್ತಿರೋ ಹುಚ್ಚರೇ? ನೋಡ್ರಿ, ಗಮನ ಕೊಡ್ರಿ. ಚಿತ್ತಾಪುರದಾಗ ಏನೇನಾಗ್ಲತ್ತದ ಹಣೆ ಬಾರ ನೋಡ್ರಿ. ಪಟ್ನಾ ಅಲ್ಲಿ ಯಾರದಾರ ಏನಿಲ್ಲ ಸ್ವಲ್ಪ ಹೋಗಿ ನೋಡಿ ಬರ್ರಿ. ಖಾಲಿ RSS ಮಾತಾಡಕ್ಕೆ ನೀವು ರೋಡ್ ಮೇಲೆ ಇಡಬೇಡ್ರಿ ಹುಚ್ಚರೇ. ಅಲ್ಲಿ ಹೋಗಿ ಜನರ ಸಮಸ್ಯೆ ಏನಾದ್ರು ಕೇಳ್ಕೊಳ್ರಿ. ನಂತರ ನಿಮ್ ಪಿಕೆಗ ಫಾಲೋವರ್ಸ್ ಆಗ್ರಿ. ಇವತ್ತು ಚಿತ್ತಾಪುರಿನ ಪರಿಸ್ಥಿತಿ ಒಂದು ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಇಲ್ಲ ಅಂತ ಕಾರಣ ಆಟೋಗಳಲ್ಲಿ ತಗೊಂಡ್ ಹೋಗ್ತಾ ಇದಾರೆ. ಹಾಸ್ಪಿಟಲ್ ಡಾಕ್ಟರ್ಗಳು ಸರಿ ಇಲ್ಲ. ಜನರು ಇವತ್ತು ನಮ್ಮ ಹುಡುಗರು ಸ್ಟೂಡೆಂಟ್ಸ್ ಫುಡ್ ಪಾಯ್ಸನಿಂಗ್ ಆಗಿ ಊಟ ಸರಿಯಾಗಿಲ್ಲ, ನೀರ್ ಸರಿಯಾಗಿಲ್ಲ, ಸಾವು ಬದುಕಿನ ಒಂದು ಹೋರಾಟ ಮಾಡ್ತಾ ಇದಾರೆ ಹಾಸ್ಪಿಟಲ್ ಅಲ್ಲಿ. ಇವರಿಗೆ ನಾನು ಇವತ್ತು ಧಿಕ್ಕರಿಸ್ತೀನಿ. ಇಂಥ ನಾಲಾಯಕ, ಇಂಥ ನೀಚಿಗೆ ತಾವೆಲ್ಲರೂ ತಕ್ಕದ ಪಾಠ ಮಾಡ್ಬೇಕು. ಎಲ್ಲರೂ ವಿಡಿಯೋ ಮಾಡಿ ಈ ಹುಚ್ಚು ಪ್ರಿಯಾಂಕ್ ಖರ್ಗೆ, ಚಾಂಡೀಸ್ ಪ್ರಿಯಾಂಕ್ ಖರ್ಗೆ ನೀವು ಎಲ್ಲರೂ ಪ್ರಶ್ನೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ.